ರಾಜ್ಯದಲ್ಲಿ ಮತ್ತೆ ಬಾಲವನ್ನ ಬಿಚ್ಚುತ್ತಾ ಇದೆಯಾ ಕೊರೋನಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ದಾಖಲಾಗ್ತಾ ಇರುವಂತಹ ಪ್ರಕರಣಗಳು ಆ ರೀತಿಯಲ್ಲಿದೆ. ರಾಜ್ಯದಲ್ಲಿ ಮತ್ತೆ ಬಾಲ ಬಿಚ್ಚುತ್ತಾ ಇದೆಯಾ ಹೆಮ್ಮಾರಿ ಕೊರೋನಾ. ದೇವನಹಳ್ಳಿಯ ಸ್ಪರ್ಶ ವಸತಿ ಶಾಲೆಯ ಬಾಲಕಿಗೆ ಕೊರೋನಾ ಪಾಸಿಟಿವ್. ಮಕ್ಕಳ ಧಾಮದ 21 ಮಕ್ಕಳಿಗೂ ಕೂಡ ಕೊರೋನಾ ಟೆಸ್ಟಿಂಗಿಗೆ ಮುಂದಾಗಲಾಗಿದೆ. ಗಂಟಲು ದ್ರವವನ್ನ ಸ್ಯಾಂಪಲ್ ಅನ್ನು ಪಡೆದು ಟೆಸ್ಟಿಂಗಿಗೆ ಕಳುಹಿಸಿಕೊಡಲಾಗಿದೆ. ಟೆಸ್ಟಿಂಗ್ ರಿಪೋರ್ಟ್ ಬರುವವರೆಗೂ ಕೂಡ ಮಕ್ಕಳನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ 21 ಮಕ್ಕಳ ಟೆಸ್ಟಿಂಗ್ ರಿಪೋರ್ಟ್ ಬರುತ್ತೆ. 21 ಮಕ್ಕಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ಗೊತ್ತಾಗುತ್ತೆ. ಜಿನೋಮಿಕ್ ಸೀಕ್ವೆನ್ಸ್ಗೆ ಈಗ ಕಳುಹಿಸಿಕೊಡಲಾಗಿದೆ. ಅಲ್ಲಿ ಏನಾಗುತ್ತೆ ಅನ್ನೋದು ಸಹಜವಾಗಿ ಆತಂಕದ ವಾತಾವರಣ ಈಗ ಮನೆ ಮಾಡಿರುವಂತಹದ್ದು ದೇವನಹಳ್ಳಿಯ ಸ್ಪರ್ಶ ವಸತಿ ಶಾಲೆಯಲ್ಲಿ. ಕಾರಣ ಇದೇ ಶಾಲೆಯಲ್ಲಿಯೇ ಒಬ್ಬ ವಿದ್ಯಾರ್ಥಿನಿಗೆ ಒಬ್ಬ ಬಾಲಕಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಆಸ್ ಯೂಶುವಲ್ ಆಗಿ ಈಗ ಆಕೆಯ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿ ಪ್ರಾಥಮಿಕವಾಗಿ ಯಾರ್ಯಾರು ಸಂಪರ್ಕದಲ್ಲಿದ್ರೋ ಅವರ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಿಪೋರ್ಟ್ ಕೂಡ ಬರಲಿಕ್ಕಿದೆ. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತಂದ್ಬಿಟ್ಟು ಐಸೋಲೇಷನ್ ಇಲ್ಲ ಅಂತ ಕರೆಕ್ಟ್. ಈಗ ಮಧ್ಯಾಹ್ನ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದ್ದುಕೃಷ್ಣ, ಈಗಾಗಲೇ 21 ವಿದ್ಯಾರ್ಥಿನಿಯರ ಟೆಸ್ಟಿಂಗ್ ಅನ್ನು ರವಾನೆ ಮಾಡಿರುವಂತಹದ್ದು. ಪಾಸಿಟಿವ್ ಆರ್ ನೆಗೆಟಿವ್ ಒಂದು ಬರಲೇಬೇಕು. ರಿಪೋರ್ಟ್ ಎಷ್ಟೊತ್ತಿಗೆ ಕೈ ಸೇರಬಹುದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಅಂತ ಹೇಳಿ ಮುದ್ದುಕೃಷ್ಣ. ಖಂಡಿತ ಪ್ರೇಮ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ನಲ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಪರ್ಶ ಮಕ್ಕಳ ಧಾಮ ಅಂತೇಳಿ ಇದೊಂದು NGO ಸಂಸ್ಥೆ ನಡೆಸ್ತಾ ಇರುವಂತಹ ಒಂದು ಪುನರ್ವಸತಿ ಕೇಂದ್ರ. ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ 90ಕ್ಕೂ ಹೆಚ್ಚು ಮಕ್ಕಳು ಪುನರ್ವಸತಿಯನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಮಗುವಿಗೆ ನಿನ್ನೆ 7 ವರ್ಷದ ಒಂದು ಮಗುವಿಗೆ ಕೊರೋನಾ ಪಾಸಿಟಿವ್ ಅನ್ನುವಂಥದ್ದು ದೃಢ ಆಗಿತ್ತು. ಹಾಗಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗಾಗಲೇ ಕೂಡ ಆ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಇರುವಂತಹ 90ಕ್ಕೂ ಹೆಚ್ಚು ಮಕ್ಕಳಿದ್ರು. ಅದರಲ್ಲಿ ನಿನ್ನೆ 21 ಮಕ್ಕಳು, ಅಂದರೆ ತುಂಬ ಕಾಂಟ್ಯಾಕ್ಟ್, ಯಾರು ತುಂಬ ಹತ್ತಿರ ಕಾಂಟ್ಯಾಕ್ಟ್ ಆಗಿದ್ರು ಆ ಮಗುವಿನ ಸ್ಯಾಂಪಲ್ ಅನ್ನು ಈಗಾಗಲೇ ಸಂಗ್ರಹ ಮಾಡಿ ಲ್ಯಾಬ್ಗೆ ಕಳಿಸಿರುವಂಥದ್ದು. ಇವತ್ತು ಸಂಜೆ ವೇಳೆಗೆ ಅದರ ರಿಪೋರ್ಟ್ ಸಿಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕಾಯಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅದರ ಜೊತೆಗೆ ಈ ಒಂದು ಪಾಸಿಟಿವ್ ಬಂದಂಥ ಮಗು ಏನಿದೆ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಬೆಟ್ಟಕೋಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇತ್ತು. ಹಾಗಾಗಿ ಆ ಮಕ್ಕಳ ಜೊತೆ ಕೂಡ ಈ ಮಗು ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆ ಈಗ ಸದ್ಯಕ್ಕೆ ಬೆಟ್ಟಕೋಟೆ ಸರ್ಕಾರಿ ಶಾಲೆಯಲ್ಲಿ ಕೂಡ 100ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಹಾಗಾಗಿ ಆ ಮಕ್ಕಳು ಗಂಟಲು ದ್ರವ ಮಾದರಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಬೆಳಗ್ಗೆಯಿಂದ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮಾಡ್ತಾ ಇರ್ತಕ್ಕಂಥದ್ದು. ಮಕ್ಕಳ ಜೊತೆಗೆ ಅಲ್ಲಿರುವಂತಹ ಶಿಕ್ಷಕರು ಮತ್ತು ಸಿಬ್ಬಂದಿಯ ಗಂಟಲು ದ್ರವ ಮಾದರಿಯನ್ನು ಕೂಡ ಈಗ ಅಲ್ಲಿನ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಂಗ್ರಹಿಸುವಂಥ ಕೆಲಸವನ್ನು ಮಾಡಲಾಗ್ತೈತೆ. ಮತ್ತೊಂದೆಡೆ ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಕೇವಲ ಈ ಒಂದು ಶಾಲೆಗೆ ಹೋಗುವಂಥ ಮಕ್ಕಳು ಅಷ್ಟೇ ಅಲ್ಲ, ದೇವನಹಳ್ಳಿ ಭಾಗದ ಒಂದು ಹೈಸ್ಕೂಲ್ ಶಾಲೆ ಏನಿದೆ, ಸರ್ಕಾರಿ ಶಾಲೆ, ಆ ಶಾಲೆಗೂ ಕೂಡ ಕೆಲವು ಮಕ್ಕಳು ಹೋಗ್ತಾರೆ. ತದನಂತರ ಚಿಕ್ಕಬಳ್ಳಾಪುರದ SSIT ಇಂಜಿನಿಯರಿಂಗ್ ಕಾಲೇಜಿಗೂ ಕೂಡ ಕೆಲವು ಮಕ್ಕಳು ಹೋಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಅವರ ಗಂಟಲು ದ್ರವ ಮಾದರಿಯನ್ನು ಕೂಡ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಗಂಟಲು ದ್ರವದ ಮಾದರಿಯನ್ನು ಸಂಗ್ರಹ ಮಾಡಿ ಅವರ ವರದಿ ಏನಾಗುತ್ತೆ ಅನ್ನೋದ್ರ ಮೇಲೆ ಯಾರಿಗೆಲ್ಲ ಕೊರೋನಾ ಪಾಸಿಟಿವ್ ಇದೆ, ಯಾರಿಗೆಲ್ಲ ಕೊರೋನಾ ನೆಗೆಟಿವ್ ಇದೆ ಅನ್ನತಕ್ಕಂಥದ್ದು ಪತ್ತೆ ಆಗಬೇಕಾಗಿದೆ. ಹಾಗಾಗಿ ಈಗಾಗಲೇ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದು ಒಂದು ಮೊದಲ ಪ್ರಕರಣ ಈ ಬಾರಿ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಸಮೇತ ಆರೋಗ್ಯ ಇಲಾಖೆ ಈಗಾಗಲೇ ಕೂಡ ಅಲರ್ಟ್ ಆಗಿದೆ. ಈಗಾಗಲೇ ಕೂಡ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಅನ್ನು ತೆರೆಯುವಂಥ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮಾಡಿದೆ. ಇಡೀ ಜಿಲ್ಲೆಯಲ್ಲಿ ಈಗ ಕೊರೋನಾ ಹೈ ಅಲರ್ಟ್ ಅನ್ನು ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿ ಎಲ್ಲ ಅಧಿಕಾರಿಗಳು ಕೂಡ ಈಗ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ನಿರತರಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಮಕ್ಕಳ ಧಾಮದ 21 ಮಕ್ಕಳಿಗೆ ಕೊರೋನಾ ಟೆಸ್ಟಿಂಗಿಗೆ ಒಳಪಡಿಸಲಾಗಿದೆ. ಆ ಟೆಸ್ಟಿಂಗ್ ರಿಪೋರ್ಟ್ ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ಗೊತ್ತಾಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಆ 21 ಮಕ್ಕಳನ್ನು ಕೂಡ ಹೋಮ್ ಕ್ವಾರಂಟೈನ್ ಮಾಡಿರುವಂಥದ್ದು. 21 ಮಕ್ಕಳ ಟೆಸ್ಟಿಂಗ್ ರಿಪೋರ್ಟ್ ಪಾಸಿಟಿವ್ ಆಗಿದ್ದೇ ಆದರೆ ಮತ್ತಷ್ಟು ಜನರನ್ನು ಟೆಸ್ಟಿಂಗಿಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಆ 21 ಮಕ್ಕಳ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಯಾರಿದ್ರು, ಪ್ರಾಥಮಿಕವಾಗಿ ಸಂಪರ್ಕದಲ್ಲಿ ಯಾರು ಇದ್ರು, ಅವರೆಲ್ಲರನ್ನು ಮತ್ತೆ ಈಗ ಟೆಸ್ಟಿಂಗಿಗೆ ಒಳಪಡಿಸಬೇಕಾಗುತ್ತೆ. ಜೊತೆಗೆ ಅವರಲ್ಲಿ ಪತ್ತೆಯಾಗಿರುವಂತಹ ವೈರಸ್ ಯಾವುದು, ಅದು ಕೊರೋನಾ ಉಪತಳಿಯಾಗಿರುವಂತಹ JN1 ಬೇರೆದ ಅನ್ನೋದನ್ನು ಕೂಡ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳುಹಿಸಿ ಅಲ್ಲಿಂದ ಬರುವಂತಹ ರಿಪೋರ್ಟ್ಗೆ ಕಾಯಬೇಕಾಗುತ್ತೆ.